ಮನೆ ಹೇಳಿರ ಲೋಪರ್ ಮುಂಡೆಲ್ಲ ಗುರ್ಸಟ್ಟಿರ ನಮ್ಮ ಮನೆ ಹಾಳು ಮಾಡಿದ್ರಲ್ಲೋ ನನ್ನ ಮಗಳು ಓಸ್ಕೊಂಡು ಬುಕ್ ಬರ್ದಂಗೆ ಮಾಡಿದ್ರಲ್ಲ ಲೋಪರ್ ಮುಂಡ್ಯಾರ ಗುರ್ಸಟ್ಟಿರ ಏನೋ ಸಾವತಿ ಮಕ್ಕಳು ಲೋಪರ್ ಮುಂಡ್ಯಾರ ನನ್ನ ಮಗಳನ್ನ ಕರ್ಕೊಂಡು ನೀವು ನಡೆಸ್ತಾ ಮಾಡಬೇಕು ಅಂತ ಏನು ರಮ್ಮಿ ನನ್ನ ಮಗಳನ್ನ ಕರೆಯಕ್ಕೆ ನಾನಿಲ್ವಮ್ಮಿ ನಾನು ಸತ್ತೋಗಿದ್ದಾನಮ್ಮಿ ನಾನು ಸಾಯಿಸ್ಬಿಟ್ಟಿದ್ದೀರ ಮುಂಡ್ಯಾರ ಲೋಪರ್ ಮುಂಡ್ಯಾರ ನನ್ನ ಮಗಳು ನಾನು ಮನೆಗೆ ಬರ್ದಂಗೆ ಮಾಡಿದ್ರಲ್ಲ ತೊಡಗಲಿರ ತೊಡಗಲ್ ಮುಂಡ್ಯಾರ ಲೋಪರ್ ಮುಂಡ್ಯಾರ ಇಳಿಸ್ತೀನಿ ಕಂಡ್ರೆ ನಿಮ್ಗೆ ಸರಿಯಾಗಿ ಬರ್ಲ ತಗೊಂಡಿದ್ದೀನಿ ಕಂಡ್ರೆ ಮುಂಡ್ಯಾರ ನಿಮ್ಮನ್ನ ಭಾಳ ಒಳ್ಳೆ ಜನ ಅನ್ಕೊಂಡಿದ್ದೆ ಕಂಡ್ರೆ ನೀವು ಇಂಥ ಕತ್ತೆಲ್ಲ ಹೊಡಿರೋ ಅಂತ ಗೊತ್ತಿತ್ತಿಲ್ಲ ಕಂಡ್ರೆ ನನಗೆ ಎಷ್ಟನೇ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗಿದ್ದು ಮುಂಡ್ಯಾರ ನನ್ನ ಮಗ ಕರ್ಕೊಂಡು ನಿನ್ನ ಮನೆ ಕುಣಿಸ್ಕೊಂಡು ನೀನು ಎತ್ತಿದ್ನೆ ಕಷ್ಟಪಟ್ಟು 9 ತಿಂಗಳು ಒತ್ತಿ ಎಷ್ಟನೇ ಎತ್ತಿದ್ದೆ ನೀನು ಎಷ್ಟು ಕಷ್ಟಪಟ್ಟು ಎತ್ತಿದ್ದೆ ನನ್ನ ಮಗಳನ್ನ ನೀನು ಲೋಪರ್ ಮುಂಡೆ ಎತ್ತಿದ್ದೆ ನೀನು ಕಷ್ಟಪಟ್ಟು ಲೋಪರ್ ನಿನ್ನ ಸರಿ ಕೆಲಸ ಮಾಡಿದೆ ಅದು ಕೇಳಿ ನಿನಗೆ ನಾನು ಅನ್ಕೋಬೇಡ ನೀನು ಏನೇ ಅಂತ ಬೇಡ ನೀನು ಮಾತಾಡ್ಕೋಬೇಡ ನೀನು ಮಾತಾಡ್ಕೊಂಡು ಏನು ಅಂತ ಕೇಳ್ಕೋಬೇಡ ನೀನು ಕೇಳ್ಕೊಂಡು ಇಲ್ಲಿ ಗಂಟೆ ಬೇಡ ನೀನು ಏನು ಯಾಕೆ ಬೋದಿಲ್ಲ ನೀನು ಅಂತ ಕೇಳು ನೀನು ನಿನ್ಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಕೇಳ್ಕೊಂಮೇಲೆ ಕತ್ತೆಲ್ಲ ಹೊಡಿದಿನ ನಿನ್ನ ಜನ್ಮಕ್ಕೆ ಬೆಂಕಿ ಇಕ್ಕ ನಿನ್ನ ಮನೆ ಹಾಳಾಗ ನಿನ್ನ ಮಕ್ಕಳು ತಿನ್ನ ನಿನ್ನ ಇಂದ್ಲು ಮುಂದ್ಲು ತಿನ್ನ ಅಲ್ಲ ನಿನ್ನ ಮಕ್ಕಳು ಮರಿ ಅಂತ ತಿನ್ಕೊಳ ನಿನಗೆ ಇಂದ್ಲು ಮುಂದ್ಲು ಎಲ್ಲ ತಿನ್ಕೊಳ ನೀನು ಹಿಂಗೆ ಬುದ್ಧಿ ಕಲ್ತಿರೋದು ನೀನು ಹಿಂಗೆ ಮನಾಳಿ ಅತ್ತೆ ಏನಕ್ಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ ನೀವು ಸ್ವಲ್ಪ ಗೊತ್ತಾಗಲ್ವಾ ನಿಮಗೆ ಏನು ಗೊತ್ತಾಗ್ತಿಲ್ಲ ಸುಮ್ ಕೂತ್ವಾ ಇನ್ನು ಮಾತಾಡ್ತಾನಿದ್ರೆ ಮೊಟ್ಟನಿದ್ರೆ ಇನ್ನು ಅದೇ ಅಭ್ಯಾಸ ಆಗೋಯ್ತಾರಪ್ಪ ಎಲ್ಲ ಹಬ್ಬಕ್ಕೂ ಕರ್ದಿ ಭಾವನಿಸ್ತಾಳೆ ಅವಳೆ ಎತ್ತಿ ಒತ್ತಿ ಸಾಕಾಗಿದ್ಲಲ್ಲ ಅಲ್ಲ ನನ್ನ ನಂಬರ ನನ್ನ ಫೋನ್ ಎತ್ತದನಿ ಅವ್ರ ಫೋನ್ ಎತ್ತಿ ಅವ್ರ ಕರಸ್ನ ಓಡ್ ಬಂದವಳ ಇವಳು ಅಂತೇಳಿ ಇರ್ಬೇಕು ನೀನು ಆದ್ನಿ ಉಗಿತೀನಿ ಸುಮ್ಕಿರ್ ಚೆನ್ನಾಗಿ ನಾಚ್ಕಂಗೆ ಮುಂಡೆಗೆ ಅಲ್ಲ ಅವಳಿಗೆ ನಾಚಿಕೆಗೆ ಫೋನ್ ಮಾಡಿ ಹೇಳ್ಬೇಕು ಅವಳು ನನಗೆ ಫೋನ್ ಮಾಡಬೇಕು ಆಗ ಹೆಂಗೆ ಇಳಿಸ್ತೀನಿ ಅಂತ ನೋಡ್ತಾರು ಅಲ್ಲ ನಾವು ಫೋನ್ ಮಾಡಿದಾಗ ಎತ್ಬಿಟ್ಟು ಮಾತಾಡೋಕೆ ಏನಾಯ್ತಿತ್ತು ಕಂಡವರು ಏನು ಅವಳು ಎಳೆಯಕ್ಕೆ ಹೋಗಿಲ್ಲ ಅವಳು ಫೋನ್ ಅಂತ ಮಾಡಿದ್ದು ಅವಳು ಫೋನ್ ಮಾಡಿದ್ರೆ ಮಾತ್ರ ಗೊತ್ತಾಳೆ ನಾವು ಫೋನ್ ಮಾಡಿದ್ರೆ ಬರೋಕ್ಕಾಗಿಲ್ಲ ಅಲ್ವಾ ಮತ್ತೆ ಅವಳಿಗೇನೋ ಚಿಕ್ಕ ವಯಸ್ಸು ತಿಳುವಳಿಕೆ ಕಮ್ಮಿ ಅಂದ್ರೆ ನಿಮಗೂ ತಿಳುವಳಿಕೆ ಕಮ್ಮಿನಾ ನಿಮಗೂ ಚಿಕ್ಕ ವಯಸ್ಸಾ ಅದನ್ನೇನು ದೊಡ್ಡದು ಮಾಡ್ಕೊಳಕ್ಕಾಗುತ್ತಾ ಈಗ ಹಬ್ಬ ಎಷ್ಟು ದಿನ ಆಯಿತು ಅದಕ್ಕೆಲ್ಲ ಏನಕ್ಕೆ ತಲೆಗೆಡ್ಸ್ಕೊಳ್ತಾ ಇದ್ದೀರಾ ನೀವು ಸುಮ್ಮನೆ ಇರಿಯತ್ತೆ ನೀವು ಅವತ್ತಿಂದ ಒಂದೇ ಸಮ ಬೈತಾ ಇದ್ದೀರಾ ಸುಮ್ಮನೆ ಅವ್ರನ್ನ ಯಾಕೆ ಹಿಂಗೆ ರೊಚ್ಚ ಕೇಳಿಸ್ತೀರಾ ಅಚ್ಚ ಕೇಳಿಸೋದಲ್ಲ ನೋಡ್ಕೊ ಫೋನ್ ಮಾಡಲಿ ಅಂತಾನೆ ಕಾಯ್ತಾ ಇರೋದು ನಾನುವೇ ಹಲೋ ಹಲೋ ಏನು ನಿಂದೇನು ಏನು ಅಂತ ನೀನು ತಾನೇ ಫೋನ್ ಮಾಡಿರೋಳು ಏನು ಹೇಳು ಅಲ್ಲ ನೀನೇನವ ನೀನು ಯಾಕಂತ ಬೈತಾ ಇದ್ದೀನಿ ನೀನು ಎಲ್ಲರಿಗೂ ಯಾಕೆ ಬೈತಿದ್ದೀಯ ಅಂತ ನಿನಗಾರೆ ಕರ್ದು ಬಾವಿಸೋಕ್ಕೆ ಯೋಗ್ಯತೆ ಇಲ್ಲ ಅಂಥದ್ರಲ್ಲಿ ಅವ್ರು ಕರ್ದು ಬಾವಿಸಿರೋರಿಗೆ ಅವ್ರಿಗೆ ಯಾಕೆ ಬೈತಿದ್ದೀನಿ ನೀನು ಯಾಕೆ ಮಾತಾಡಿ ಅವ್ರು ಸುದ್ದಿ ಹಾಕೋದಿ ಅವ್ರು ಆದಿ ಹಾಕೋದಿಯೇ ನನ್ನ ಇಷ್ಟ ನಾನು ಹೆಂಗಾರು ಹೋಯ್ತೀನಿ ನಿನ್ಗೇನು ಕಷ್ಟ ನೀನು ಯಾಕೆ ಬೈತಿದ್ದೀನಿ ನನ್ನ ಮಗಳನ್ನ ಕರ್ದಾರೆ ಅಂದರೆ ಕರಿತಾರಪ್ಪ ಹಬ್ಬಕ್ಕೆ ಬಾ ಅಂತ ಕರೆದ್ರು ನಾನು ಓದೆ ಈಗೇನು ನಿನ್ಗೇನು ತೊಂದರೆ ಆಗಿರೋದು ತೊಂದರೆ ನಾನು ಮನೆಗೆ ಬರೋಕ್ಕಾಯ್ತಿದ್ದೀರ ನೀನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅವರೇ ಅಲ್ವಾ ಸಾಲ ಮಾಡಿ ಮದುವೆ ಮಾಡಿರೋದು ಅದಕ್ಕೆ 50,000ಕ್ಕೆ ಬಿದ್ದಲ್ಲಿ ನಿಂತ್ಕೊಂಡು ಮಾನ ಮರೋದಿ ಕಳೋದಿದ್ದವಳು ನಿಮ್ಗೆ ಎಷ್ಟೇ ಆದ್ರೂ ನೀವು ನಮ್ಮ ಮಕ್ಳುಗಳು ಬುದ್ಧಿ ಕಲಿಯಕ್ಕೆ ಬಿಡು ನೀವು ಅಲ್ಲ ಹೋಗ್ಬೇಕು ಅನ್ನೋದು ಏನಿತ್ತು ಅವ್ರ ಮನೆಗೆ ನೀನು ಈಗ ನಮ್ಮ ಮನೇಲಿ ಜಾಗಿತ್ತಿಲ್ವಾ ಬೈತಿಲ್ವಾ ಅಂಬ್ಲಿ ಕಾಯಿಸ್ಕೊಡೋಗು ಅಪ್ಪನ ಮನೆ ಅಂಬ್ಲಿ ಕುಡಿದು ಹೋಗ್ಬೋದಾಗಿತ್ತು ನೀನು ಇಲ್ಲಿಗೆ ಬರುವೆ ನೀನು ಅದು ಬಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ನೀನು ಅದಕ್ಕೆ ಕರೆದವರು ನಿಂತಾಗ ಬರ್ಬೇಕಾಗಿತ್ತಾ ಕರೆದವ್ರು ನಿನ್ನ ಮನೆಗೆ ಬರ್ಬೇಕಾಗಿತ್ತವ ಹೇಳ್ತೀರ ನೀನು ಯಾಕೆ ಬರ್ಬೇಕಾಗಿತ್ತು ನಾನು ಯಾಕೆ ಬರ್ಬೇಕಾಗಿತ್ತು ಹೇಳಿ ನೀನು ಕರೆದ ಹೋದ್ರೆ ನೀನು ಹೊಂಟೋಗ್ಬಿಟ್ಟು ಹಂಗಾರೆ ಹೋಗ ಜಾಸ್ತಿ ಮಾತಾಡಬೇಡ ನೀನು ಸರಿಯಲ್ಲ ಮಾತ್ಕೊಳ್ತಿರೋಳು ಮಾತಾಡೋಕ್ಕೆ ನಮಗೂ ಬರ್ತದೆ ಬಾಯಿ ನಮಗೂ ಅದೇ ಸರಿಯಾ ಯಾಕೆ ಮಾತಾಡಿಯ ನೀನು ಮಾತಾಡೋದೇನು ಅದು ಹೆಂಗೆ ಮಾತಾಡವ ನೀನು ಕರೆದವರು ಬರ್ಬೇಕಾಗಿತ್ತಾ ಒಂದು ಫೋನ್ ಮಾಡಿವೆ ನೀನು ಯಾಕಂಗಂದು ಅದಕ್ಕೆ ಫೋನ್ ಮಾಡಿತಿಲ್ವಾ 10 ಸತಿ 20 ಸತಿ ಫೋನ್ ಮಾಡೋಳು ನನ್ನ ಮುಂದ್ಗಡ್ಲೆಯ ಅದಕ್ಕೆ ಇಲ್ದೋದು ಮಾತಾಡಿಯ ನೀನು ಇಲ್ದೋದು ಯಾಕೆ ಮಾತಾಡಿ ನೀನು ಇರೋದು ಮಾತಾಡು ಇಲ್ದೋದ ಮಾತಾಡೋಕೋಬೇಡ ನನಗೆ ಇಲ್ದೋದ ಮಾತಾಡ್ಬೇಕ ನಾವು ಒಳಗಾಯ್ಕಿಲ್ಲ ನಾನೇ ಇಲ್ದೋದು ಇರೋದೇ ಮಾತಾಡ್ತಿರೋದು ನಾನು ಅದಕ್ಕೆ ನಾನು ಇಲ್ದೋದು ಮಾತಾಡ್ತಿರೋದು ನೀನು ಫೋನ್ ಮಾಡ್ದಾನೆ ಕರೆದಾನೆಯಾ ನೀನು ಕರೆದೋಗ್ತಾನೆ ಬರ್ತಾನೆ ಈಗ ನೀನು ನನ್ನ ಮನೇಲಿ ಹಬ್ಬ ಇರ್ತದೆ ನಾನು ಕರೆದೋಗ್ತಾನೆ ನೀನು ಬಂದಿಯೇ ಜಾಸ್ತಿ ವಾದ ಮಾಡಬೇಡ ನೀನು ನಾನು ಹೇಳ್ತಿರೋದು ಕೇಳು ನೀನು ಅಲ್ಲಿಗೂ ಹೋಗೋದ ನಮ್ಮ ಮನೆಗೆ ಬರುವೆ 20 ಸತಿ ಫೋನ್ ಮಾಡಿದ್ಲಲ್ಲ ನನ್ನ ಮುಂದ್ಗಡ್ಲೆ ಯಾಕೆ ಫೋನ್ ಎತ್ತೀನಿ ನೀನು ಅವಳು ಫೋನ್ ಮಾಡ್ತಾಳು ಯಾವಳು ಫೋನ್ ಮಾಡಿದಳು ಯಾವಳು ನನಗೆ ಫೋನು ಮಾಡಿದ ಏನು ಮಾಡಿಲ್ಲಕ್ಕ ತಗೋ ಸುಮ್ಮನೆ ಇಲ್ದೋದ್ರೆ ಮಾತಾಡ ನೀನು ಯಾವಳು ನನಗೆ ಫೋನ್ಗೆ ಮಾಡಿಲ್ಲಕ್ಕನವ ಫೋನ್ ಮಾಡಿದ ಫೋನ ಎಷ್ಟು ಮಟ್ಟಿಗೆ ಹೇಳ್ತೀಯ ನೋಡು ಫೋನ್ ಮಾಡ್ದಾನೆ ಅವಳೆ ನಾನು ಮುಂದ್ಗಡ್ಲೆ 20 ಸತಿ ಫೋನ್ ಮಾಡಿದೆ ಹೆಣ್ಣು ಇಲ್ದೋದು ಮಾತಾಡ್ತೀಯಲ್ಲ ನೀನು ಅದ ಅವ್ಳು ಬಂದಾಗಿನ ನಿನ್ಗೆ ಆಯ್ಕೆಲ್ಲ ಬಿಡು ಅಲ್ಲೇ ಬಿಡ್ಗಿ ಮಾತಾಡು ನಿನ್ನ ಮಗನೂ ನಿನ್ನ ಸೊಸೆನೂ ಬೆಚ್ಚಗಿರ್ಲಿ ಅಂತಾನೆ ನಾವೇ 20 ಲಕ್ಷ ಖರ್ಚು ಮಾಡಿ ಮನೆ ಕಟ್ಕೊಟ್ಟಿರೋದು 15 ಲಕ್ಷ ಖರ್ಚು ಮಾಡಿ ಸರಿಯಾ ಸುಮ್ಮನೆ ಮಾತಾಡ್ಬೇಡ ನೀನು ಇವತ್ತು ನನ್ನ ಗಂಡ ಹಗಲು ರಾತ್ರಿ ದುಡಿತಾ ಕುಂತಾರೆ ಒಂದು ದಿವಸ ಒಂದು ಹಬ್ಬಕ್ಕೆ ರಜೆ ಆಗ್ತಂಗೆ ಯಾರಿಗೋಸ್ಕರ ಹೇಳು ನಿಮ್ಗೋಸ್ಕರನೇ ನಮ್ಮವನು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾನು ನನ್ನ ಗಂಡ ಅವ್ರ ಅತ್ತೆ ಮಾವ ಚೆನ್ನಾಗಿರ್ಲಿ ಅಂತ ಅವರು ಅಷ್ಟೊಂದು ಕಷ್ಟ ತೊಂದರೆ ತಗೊಂಡು ಮಾಡಿಬಿಟ್ಟು ಇವತ್ತು ನಿಮ್ಮ ಕೈಲಿ ಮಾತು ಕೇಳಕ್ಕೆ ನಮಗೆ ಹಣೆ ಬಂದಿಲ್ಲ ಅದ ಓಸ್ಕೊಂಡು ಹಬ್ಬದಲ್ಲಿ ಫೋನ್ ಮಾಡಿ ಕರೆಯೋಕ್ಕೂ ಯೋಗ್ಯತೆ ಇಲ್ದೋದ್ರು ನೀವು ಏನು ಮಾತಾಡ್ತೀರಿ ನೀನು ಅವ್ರಿಗೆಲ್ಲ ಯಾಕೆ ಮಾತಾಡಿ ನೀನು ಅವ ಆಂಟಿ ಕರೆದಿ ನನ್ನ ಅಷ್ಟು ಪ್ರೀತಿ ಮಾಡ್ತಿದ್ರೆ ಅದಕ್ಕೆ ಮಾತಾಡಿಯ ನೀನು ಮಾತಾಡ್ಬೇಕವ ನೀನು ಅವ ಆಂಟಿ ಬಗ್ಗೆ ಮಾತಾಡ್ಬೇಕು ಹೇಳು ಅದ ದೇವ್ರಂತ ಮನುಷ್ಯ ಆಂಟಿ ಬಗ್ಗೆ ಮಾತಾಡಿದ್ರು ಬಾಯಿಗೆ ಹುಳ ಸುಟ್ಟು ಬಿಡ್ತವೆ ನಿಮ್ಗಾರು ಕರೆಯೋಕ್ಕೆ ಯೋಗ್ಯತೆ ಐತಿಲ್ಲ ತಾಯಿಗಿಂತ ಹೆಚ್ಚಾಗಿ ಕರ್ಸ್ಕೊಂಡು 3 ದಿವಸ ಇರಿಸ್ಕೊಂಡು ಅಷ್ಟೆಲ್ಲ ಬಾವಿಸಿ ಸೀರೆ ತಂದು ಬಟ್ಟೆ ತಂದು ಕಳಿಸಿದ್ರು ಅಂಥವ್ರಿಗೆ ನಾವು ಋಣ ತೀರ್ಸಕ್ಕದ ತಿರ್ಗಾ ಅವ್ರಿಗೆ ಯಾಕೆ ಬೈತಿದ್ದೀನಿ ನೀನು ಬಿದ್ದು ನಿಂತ್ಕೊಂಡು ನೀನು ಯಾಕೆ ಬೈತಿದ್ದೀನಿ ನೀನು ಅಂತ ನೀನು ಯೋಗ್ಯತೆ ಒಂದು ಫೋನ್ ಮಾಡಿ ಕರೆಯೋಕ್ಕೆ ಯೋಗ್ಯತೆ ಐತಿಲ್ಲ ತಿರ್ಗಾ ಮಾತಾಡ್ತೀಯಲ್ಲ ನೀನು ಯಾಕೆ ಮಾತಾಡಿಯ ನೀನು ಯಾಕೆ ಬೋದಿ ಅವ್ರಿಗೆಲ್ಲ ನೀನು ಯಾಕವ ಬೈಬೇಕು ನೀನು ಯಾಕೆ ಬೋದಿಯ ನೀನು ಅಂತ ಅಲ್ಲ ನಿಮ್ಮ ಹೇಗಿತ್ತಾಗ ಒಂದು ಫೋನ್ ಮಾಡಿ ಕರೀನಿಲ್ಲ ಅವತ್ತು ಬೇಕಾಗಿತ್ತು ಅಳಿ ಮಯ್ಯ ಮಗಳು ನಿಮ್ಗೆ ಅಣಿ ಮಾಡ್ಕೊಡೋ ಗಂಟವ ಅಣಿ ಆಗೋಯ್ತಲ್ಲ ಈಗ ಬೆಚ್ಚಗಿದೆಯಲ್ಲ ಮನೇಲಿ ಯಾವತ್ತೂ ಇಲ್ಲವ ನಿನ್ನ ಮಗ ಸೊಸೆ ಈಗ ಅವರು ನೀನು ಬೇಕಾಗವ್ರೆ ನೀನು ಕಷ್ಟದಲ್ಲಿದ್ದಾಗಿದ್ರ ಅವರು ನಿನ್ನ ಕಷ್ಟ ನೋಡಕ್ಕಿದ್ರವ ಹೇಳ್ತಿರ್ಗವ ನೀನು ಮಾತಾಡ್ತೀಯಾರ ನೀನು ನಾಚಿಕೆ ಮಾನ ಮರೋದೇನದಿಲ್ವ ನಿನಗೆ ನಾಚಿಕೆ ಮಾನ ಮರೋದಿಲ್ವ ಹೇಳು
ಅಲ್ಲ ಯಾವ ಥರ ಆಡ್ತೀಯ ನೋಡಿ, ಯಾವ ಥರ ಆಡ್ತೀಯ ಅಂತ. ಪರವಾಗಿಲ್ಲ, ನೀನುವೇ ಸುಮಾರಾಗಿ ಬುದ್ಧಿ ಕಲ್ತಿದ್ಯಾ ನೀನು. ಅಲ್ಲ ನೋಡ್ಕತ್ತೀನಿ ನಾನುವೇ, ನನ್ಗೆ ಅಯ್ಯೋ ಅಪ್ಪ ಅನ್ಸಿ ಕಣ್ಣೀರು ಹಾಕ್ಸಿದ್ರಿ ಹಬ್ಬದ ದಿವಸವೇ. ನಮ್ಮ ಅಪ್ಪನ ಮನೆಯಿಂದ ಹಬ್ಬ ಕೇಳಿವಲ್ಲ ಅನ್ಕೊಂಡು ನಾನು ಎಷ್ಟು ಕಣ್ಣೀರು ಹಾಕಿವ್ನಿ ಅನ್ನೋದು ನನಗೆ ಗೊತ್ತು. ಎತ್ ಬೇಡ ಅಂತ ಹೇಳಿದ್ರೆ ನಿಮಗೆ ಫೋನ ಎತ್ ಬೇಡ ಅಂದ್ರೆ ನನ್ನ ಮುನ್ಗಡಲೆ ಮಾಡಲ್ಲ ನಿಮ್ಮಕ್ಕೆ. ನಾನು ಮುನ್ಗಡಲೆ ಮಾಡಲ್ಲ, ಅದಕ್ಕೆ ಇಲ್ದವ್ದು ಮಾತಾಡಿಯೇ ರಿಂಗಾಯ್ತು, ನೀನು ಎತ್ತನಿಲ್ಲ. ಅವಳಾಗಿರೋ ಯಾವಾಗ ಮಾಡಾಳೆ ಬಿಡು, ಯಾರಿಗೆ ಮಾಡ್ಬಿಟ್ಟು ನನಗೆ ಮಾಡಿ ಅಂತಂದಿದ್ದಳು. ಹೋಗಿ ಮೊದಲು ಅದನ್ನ ವಿಚಾರಿಸು ನೀನು ಸೊಸೆಯ. ಮೊದಲು ನಾನು ಪುಟ್ಟು ಮಾತಾಡಬೇಡ ನೀನು. ಕೇಳ್ತೀನಿ, ಕೇಳ್ದಾನೆ ಪುಟ್ಟನ ಅವಳನ್ನ ಕೇಳಿದಾರ, ಅವನು ಕೇಳಿದಾರ, ಅಪ್ಪನು ಕೇಳದೆ ನಾನು. ಯಾವಳಿಗೇನು ಇದ್ರ ಕಡೆ ಕೇಳೋದು ನಾನು. ಸರಿ ಹೇಗಿದ್ರೆ ಅಷ್ಟೇ ಸರಿ ನಂತವು. ಅಲ್ಲ ನೀನು ಈ ಥರ ಬುದ್ಧಿ ಕಲಿತಿ ಅಂತ ಗೊತ್ತಿತ್ತಿಲ್ಲ ಕಣವ. ಏನು ನಿನ್ನ ಗಂಡ ಕಟ್ಸ್ಕೊತಾನೆ ಅಂದರೆ ಬ್ಯಾಡಾಕು. ಅದೇನು ಮನೆ ಮೇಲೆ ನೋನ್ ತಗೊಂಡು ತೀರ್ಸ್ಕೊಳ್ರವ. ಕಟ್ಟಿ ಉಳ್ಸ್ಕೊತೀವಿ, ಉಳ್ಸ್ಕೊಳ್ದ ಹೋದ್ರೆ ಓಲಿ ಹತ್ಕೊಂಡು ಅದೇ ಆಯ್ತಾ, ಹತ್ಕೊಂಡು ಅದೇ ಹೋಗ್ಲಿ. ಆಳ್ಗಡೆ ನಾವೇನು ಬೇಕು ಅಂತ ಕುಣಿತಿದ್ವ, ನಿನ್ನ ಗಂಡನಿಗೆ ಹೇಳಿದ್ವಿ ನಾವು ಬೇಕೇ ಬೇಕು ಅಂತ. ಅವತ್ತು ಹೇಳಿದದೇ, ಇವತ್ತು ಇತ್ವಾಗದೆ ಮಾಡಿಸ್ಕೊಡ್ತೀರಿ. ನಗ್ನಗಿತ್ತ ನಾಳೆ ದಿವಸಕ್ಕೆ ಎತ್ತಿ ಆಡ್ತೀರಿ, ಮಾಡಿರೋದರವೇ ಎತ್ತಿ ದೂರ್ತೀರಿ. ನಮಗೆ ಬೇಡ ಸವಸ ಅಂತ ನಾನು ಹೇಳ್ತಿರ್ವ. ನಾನು ಅಷ್ಟು ಬಗೆಯಿಂದ ಹೇಳಿದ್ರು ನನ್ನ ಮಾತಾ ಕೇಳಿವಲ್ಲ ನೀವು. ಕೇಳ್ದಾನೆ ಮಾಡಿಸ್ಬಿಟ್ಟು ಇವತ್ತು ಮಾಡ್ತೀವಿ ಅಂತ ನಮ್ಮ ಜೀವ ಯಾಕೆ ತೆಗ್ದಿರಿ ನೀವು? ಯಾಕೆ ತೀಟು ಮಾಡಿಸೋರಿ ನೀವು? ನಮ್ಗೆ ಬೇಡ ಅಂತ ಹೇಳ್ತೀವಿ ನಾವು. ನೋಡು ಎಷ್ಟು ನೀ ಎತ್ತಾಗ ಮಾತಾಡ್ತಾ ಇದೆಯಾ ಅಂದ್ಬಿಟ್ಟು. ಮನ್ಸೂನ್ಗೆ ಹೊಸಿನಾರ ನೀ ಎತ್ತಿರ್ಬೇಕು. ನೀ ಎತ್ತಿಲ್ಲಕತ್ ಬಿಡು ನಿನಗೆ, ನೀ ಎತ್ತಿಲ್ದ ಹೊತ್ತಿಗೆ ಕತ್ ನಿಮಗೆ. ನಿಜವಾಗ್ಲೂ ಎಂಥ ಜನಗಳವ ನೀವು, ಎಂಥ ಜನಗಳು. ನನ್ನ ಗಂಡ ಎಷ್ಟು ಕಷ್ಟಪಡ್ತಾವ್ರೆ ಗೊತ್ತಾ? ಇವತ್ತು ಗಂಟ್ಲುವೆ ಯಾವ ಥರ ಕಷ್ಟಪಡ್ತಾವ್ರೆ ಏನು ಎಂತ ಅನ್ನೋದು ನಾನು ಕಣ್ಣಾರ ನಾನು ನೋಡ್ತೇನೆ. ನನ್ನ ಗಂಡನ ಪರಿಸ್ಥಿತಿಯ ನಿಮ್ಗೇನು ಗೊತ್ತು? ನೀವೇನೋ ಬೆಚ್ಚ ಮನೇಲಿ ಇದ್ದೀರಿ, ನನ್ನ ಗಂಡ ಕಷ್ಟಪಡ್ತಿರೋದು. ಗಂಡ ಕಷ್ಟಪಡ್ತಾ ಇದ್ರೆ ಅದು ನಿನ್ನ ಹೆಸರಲ್ಲಿರೋದು. ನನ್ನ ಮಗನ ಹೆಸ್ರಿಗೋ ನನ್ನ ಸೊಸೆ ಹೆಸ್ರಿಗೋ ಬರ್ಸ್ಕೊಟ್ಟಿಲ್ಲ. ಅವ್ವ ನೀನು ತಲೆಗೆಡ್ಸ್ಕೊಬೇಡ ಸರಿಯಾ. ನೀನು ಸಣ್ಣ ಪುಟ್ಟದ ಕೆಲವ ನೀನು ಹಾಡಬೇಡ. ನೀನು ಈಗ ಭಾಳ ಬದಲಾಗ್ಬಿಟ್ಟಿದ್ದಿ ಗೊತ್ತು ತಾನೆ. ಆ ಜಾನಕಿ ನಾವು ಮಾತಾಡಕ್ಕಿಲ್ಲ ಅಂತ ಅವ್ರ ಮನೆಗೆ ಹೋಗಿ ನೀನು 3 ದಿವಸ 4 ದಿವಸ ಉಳ್ಕೊಳಕ್ಕಾಯ್ತದೆ. ಬಂದೇ ಬಿಡುವೆ, ಫೋನ್ ಮಾಡಿರೋ ಅಂತ ಸುಳ್ಳೇ ಹೇಳ್ಬಿಡುವೆ ನೀನು. ಫೋನ್ ಮಾಡಿದ್ರು ನನಗೆ ಅನ್ಕೊಂಡು ಬರುವೆ ನೀನು. ಅಪ್ಪನ ಮನೆ ಗುಟ್ಟ ಹಿಂಗೆ ಮುಚ್ಕೊಳ್ಳೋದು ನೀನು. ರಿಂಗ್ ಆಗದೆ ಫೋನ್ ಅನ್ಕೊಂಡು ಮುನ್ನಡೆ ಮಾಡಾಳೆ, ಎತ್ತಲಿಲ್ಲ ನೀನು. ಈಗ ಹಿಂಗೆ ಮಾತಾಡ್ತೀಯಲ್ಲ ನೀನು ಬಾಯಿ ಬಂದಂಗೆ. ಏನು ನಿಮ್ಮ ಹೆಸ್ರು ಬರ್ಸ್ಕೊಂಡಿದ್ದೀರಿ ಕಲೆ, ನಿಮ್ಮ ಹೆಸ್ರು ಬರ್ಸ್ಕೊಂಡಿದ್ದೀರಿ. ಸೈಟಿನ ಜಾಗ ಎಷ್ಟು ಬಾಳ್ತದೆ ಹೇಳು? ಎಲ್ಲರೂ ಸೇರಿಸ್ದಂಗೆ ಬರ್ಸ್ಕೊಂಡಿದ್ದೀರಿ ತಾನೆ ನೀವು. ತಿರ್ಗಾ ಏನು ಲಾಸ್ ಆಗಿದೆ ನಿಮಗೆ ತೀರ್ಸಿರ್ತಾನೆ. ನೀನೇನು ಕೊಟ್ಬಿಟ್ಟಿದ್ಯಾ? ಬರ್ಕೊಟ್ಬಿಟ್ಟಿದ್ದೀನಿ. ನನ್ನ ಹೆಸರು ಇದ್ದದ, ನಿಮ್ಮ ಅಪ್ಪನ ಹೆಸರು ಇದ್ದದ ಇದ್ರೆ ನಿಮ್ಮ ಹೆಸರು ತಾನೆ ಇರೋದು. ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ, ನನ್ನ ಹೆಸರಲ್ಲೇ ಇರೋದು ಸರಿಯಾ. ನಮಗೆ ಹುಚ್ಚು ಬಂದರೆ ನಿಮ್ಮ ಹೆಸರು ಬರ್ಕೊಡಕ್ಕೆ ನಾವೇನು ಬರ್ಕೊಡು ಅಂತ ಹೊಂದಿತ್ತಿಲ್ಲ. ಇವತ್ತು ಎಲ್ಬಿಲ್ ನ್ಯಾಲ್ಗೆ ಅಂತ ಎತ್ತಬೇಕಾದ್ರೆ ಉಳಿಸ್ತಿದೆಯೇ ಉಳಿಸು ಆಯ್ತಾ. ಸುಮ್ಮನೆ ನೀನು ಜಾಸ್ತಿ ಮಾತಾಡಬೇಡವ. ನನಗೆ ಹೇಳ್ತೀನಿ ಕೇಳ್ಕೊ. ಜಾಸ್ತಿ ಮಾತಾಡಿ ನನ್ನ ಮುನ್ಸಿಗೆ ನೋಯಿಸ್ಬೇಡ ನೀನು. ಎತ್ತಬೇಕಾದ್ರೆ ಮಾತಾಡ್ತೀರಿ. ಇವತ್ತು ಅನುಕೂಲವಾಗಿದ್ದೀರಿ, ಮಗ ತಂದಾಗ್ತಾನೆ. ಅವತ್ತು ಕಷ್ಟ ಕಣವ, ಹಂಗೆ ಕಣವ ಹಿಂಗೆ ಕಣವ ಅಂತ. ಅವತ್ತು ಕಷ್ಟ ನಿನ್ನ ಮಗನ ಸೊಸು ಇತ್ತಿಲ್ಲ, ಮನೆ ಕಟ್ಟೋದ್ಮೇಲೆ ಬಂದರು. ಇವತ್ತು ನಿನಗೆ ಅವರೇ ಹೆಚ್ಚಾಗವ್ರೆ ಇರಲಿ, ಅವರೇ ನೋಡ್ಕೋಬೇಕು ನಿನ್ನ. ನಾವೇ ನೋಡ್ಕೊಳ್ಳೋ, ನಮಗೆ ನಾಳೆ ಬಂದಿಲ್ಲ. ಅವ್ರು ಕೂಡ ಚೆನ್ನಾಗಿರು ಬಂದಿದ್ದಾನೆ. ಇಸ್ಕವ ಒಂದು 6 ತಿಂಗಳು 3 ತಿಂಗಳು ಅಂದ್ಕೊಂಡು ಹಂಗೆ ಇದ್ರು ಭಿಕ್ಷೆ ಬೇಡಿದ್ರು ಬರೀಕಲ್ಲ ನಿಮ್ಮ ಮನೆ ಮಕ್ಳುಗಳಿಗೆ. ಈಗ ಮಾಡಿಸ್ಕೊಂಡು ನಿಮ್ಮ ಕಡೆ ಅನ್ಸ್ಕೊಂಡು ಆಡ್ಸ್ಕೊಂಡು ಸಾಕಾಗದೆ. ಇನ್ನೂ ಆಡ್ಸ್ಕೋಬೇಕಾಗಿ ನನಗೆ ಇಷ್ಟ ಇಲ್ಲ ಸರಿಯಾ. ಬಾಯಿ ಮುಚ್ಕೊಂಡಿರು, ಜಾಸ್ತಿ ಮಾತ್ಕಿತಾಬೇಡ ನೀನು. ಜಾಸ್ತಿ ಮಾತಾಡ್ತೀನಿ ಕಂಡು ಬಿಡವ. ಅದೇನು ವ್ಯವಸ್ಥೆ ಮಾಡ್ಬಿಡು ನನ್ನ ಗಂಡನಿಗೆ, ನಮ್ಮ ಕೈಕಡೆ ನಮ್ಗೆ ಸಾಲ ತೀರ್ಸೋಕ್ಕೆ. ಅದೇನು ಮನೇಲಿ ನಿಮ್ಮ ಹೆಸರು ಮನೆ ಮಾಡ್ಕೊಡ್ತೀವಿ. ಅದೇನು ನಿನ್ನ ಸೊಸೆ ಹೆಸರು ಮಾಡಿಸಿಯೋ ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ. ಅದೇನು ಲೋನ್ ತೆಗೆದು ತೀರ್ಸಿಸ್ಕೊಟ್ಬಿಡಿ. ನಮ್ಮ ಸವಸ್ಸಿಗೆ ನಿಮ್ಮ ಸವಸ್ಸಿಗೆ ನಾವು ಬರೋದು ಬೇಡ, ನಮ್ಮ ಸವಸ್ಸಿಗೆ ನೀವು ಬರೋದು ಬೇಡ. ಆಯ್ತಾಕು ಆಯ್ತು ಆಗಿಲ್ಲ ಅಷ್ಟೇ ಮಾಡು. ಸರಿ ಬಿಡು. ಕೊಟ್ಟು ಮಾಡ್ತಾಳೆ ಕಟ್ಟ ಏನು ಎದುರ್ಕೊಬಿಡ್ತಾರೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.